ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಅಥವಾ ನಮಗೆ ಸಾಯಂಕಾಲ ಅಡುಗೆ ಮಾಡೋಕ್ಕೆ ಬೇಜಾರಾಗೈತಿ, ಏನಾದರೂ ಲೈಟಾಗಿ ಮಾಡ್ಬೇಕಂತಂದ್ರೂ ಇದು ಬೆಸ್ಟ್ ರೆಸಿಪಿ ಅಂತಲೂ ಕರಿಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ 1 ಕಪ್ ಆಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ನೀರು ಹಾಕಿ ಇದ್ರಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು. ನೋಡಿ, ಸ್ವಲ್ಪ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಅದನ್ನೇ ಹಾಕಿರಿ. ಒಂದು ಅರ್ಧ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು, ಬೀನ್ಸನ್ನಾದ್ರೂ ಹಾಕ್ಬೋದು. 1/4 ಟೀ ಸ್ಪೂನಾಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ. ನೋಡಿ, ಮಕ್ಕಳಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ನಾನು 1 ಸ್ಪೂನಾಗಷ್ಟೇ ಪಿಜ್ಜಾ ಮಿಕ್ಸನ್ನು ಹಾಕ್ತಾ ಇದ್ದೀನಿ. ಇದ್ರ ಹಾಕ್ರಿ, ಇಲ್ಲದ್ರ ನಡೀತಾ. ನೋಡಿ, ಒಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸು, ಚಿಲ್ಲಿ ಪೌಡ್ರ್ ಅದು ಹಾಕಿರೋದ್ರಿಂದ ಖಾರನ ನೀವು ನೋಡ್ಬಿಟ್ಟು ಹಾಕೋರಿ. ಇಲ್ಲ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಏನು ಮಾಡ್ಬೋದು, ಬಿಟ್ಬಿಡ್ಬೋದು. ಇದಕ್ಕೆ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ರೀ. ಮಿಕ್ಸ್ ಮಾಡ್ಕೊಂಡಿಲ್ಲಿ ಅರ್ಧ ಕಪ್ ಆಗಷ್ಟೇ ನಾನಿಲ್ಲಿ ಉಪ್ಪಿಟ್ಟು ರವೆನ ಹಾಕ್ತಾಯಿದ್ದೀನಿ. ಸಣ್ಣ ರವೆ, ಬಾಂಬೆ ರವೆ ಅಂತ ಏನು ಕರಿತೀವಲ್ಲ ಅದನ್ನು. 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ಟು, ಬಜ್ಜಿ ಬೋಂಡ ಹಿಟ್ಟಲ್ರಿ ಇದು. ನೋಡಿ, ಅದನ್ನು ಅರ್ಧ ಕಪ್ ಆಗಷ್ಟು ರವೆ, 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ. ಮತ್ತು ನಿಮಗೆ ಯಾವ ತರಕಾರಿ ಇಷ್ಟ ಅಲ್ಲ ನೀವು ಅದನ್ನು ಹಾಕೋಬೋದು. ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊರಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ರೀ. ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ತೀನಿ ರೀ. 10 ನಿಮಿಷ ಒಂದು ಸ್ವಲ್ಪ ರವೆ ಚೆನ್ನಾಗಿ ನೆನೆಯಲಿ. ನೋಡಿ, ಈಗ ಇನ್ನೂ ಗಟ್ಟಿ ಆಗ್ಯದ ನೋಡಿರಿ. ನೋಡಿ, ರವೆ ಏನಾಗೈತಿ, ನೀರನ್ನು ಹಿರ್ಕೊಂಡದ. ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಯಾವ ರೀತಿ ಇರ್ಬೇಕಂತ ತೋರಿಸ್ತೀನಿ ನೋಡಿರಿ. ತುಂಬ ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕೊಳಕ್ಕೆ ಹೋಗ್ಬಿಡ್ರಿ. ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡೇನಿ ರೀ. ಅಂದ್ರೆ ಒಳಗಡೆಯಿಂದ ಹಿಟ್ಟು ಚೆನ್ನಾಗಿ ಉಮ್ಗೊಯ್ಲ ಅಂತ ಹೇಳಿ ಸ್ವಲ್ಪನೇ ಚಿಟಿಕೆ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ. ಏನೋ ನಡೀತಿತ್ತು ಅಂದರೆ ನಿಮಗೆ ಏನೋನ್ನಾದರೂ ಹಾಕೋಬೋದು. ಈ ರೀತಿ ಇರ್ಬೇಕು ನೋಡಿರಿ ಹಿಟ್ಟು. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ. ಇಲ್ಲಾಂದ್ರೆ ನೀವು ಹಸಿ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ಬೋದು, ಕ್ಯಾಬೇಜ್ ಹಾಕ್ಬೋದು, ಬೀನ್ಸನ್ನು ಹಾಕ್ಬೋದು. ನೋಡಿ, ಈಗ ಪ್ಯಾನನ್ನು ಆಲ್ರೆಡಿ ಕೈಲಕ್ಕೆ ಇಟ್ಟಿನಿ. ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ನೋಡಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದ್ರ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು ನೋಡಿರಿ. ನೋಡಿ, ನಾನು 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ಆಗ್ತದೆ, ಬೇಗನೆ ಯಾವ್ದು ಮಾಡ್ಕೋಬೋದಲ್ಲ ನೀವು ಆ ರೀತಿ ಮಾಡ್ಬರಿ. ನೋಡಿ, ದೊಡ್ಡ ದೊಡ್ಡ ಸೈಜದ ಪ್ಯಾನ್ ಕೇಕ್ ಥರ ಈ ರೀತಿಯೂ ಹಾಕೋಬೋದು. ನೋಡಿ, ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ. ನೋಡಿ, ಈಗ ತಿರುಗಿಬಿಟ್ಟು ಬೇಯಿಸೋಣ್ರಿ. ನೋಡಿ, ರವೆಯಿಂದ ಹೊರಗಡೆ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ತುಂಬ ವೆಜಿಟೇಬಲ್ಸು ಹಾಕ್ಯದ, ಟೇಸ್ಟಿನೋದ, ಹೆಲ್ದಿನೋದು. ನೋಡಿ, ಒಂದು ಚಿಟಿಕೆ ಭಾಳೆಹಣ್ಣು ಸೋಡಾ ಹಾಕೋಬಿಡ್ರಿ. ಒಂದು ಚಿಟಿಕೆ ಅಂದರೆ ಒಳಗಡೆಯಿಂದ ಹಿಟ್ಟು ಚೆನ್ನಾಗಿ ಉಮ್ಗೋಯ್ತದೆ ರೀ ಅದು. ನೋಡಿ, ಇಲ್ಲ ಇದು ಒಂದೊಂದು ಮಾಡೋದು ಲೇಟ್ ಆಗ್ತೈತಿ ಅಂತಂದ್ರೆ ನೀವು ಇದೇ ಪ್ಯಾನ್ದಲ್ಲಿ ಒಮ್ಮೆ ಸ್ವಲ್ಪ ಗ್ಯಾಪ್ ಬಿಟ್ಟು ಒಮ್ಮೆ 3 ಈ ರೀತಿ ಚಿಕ್ಕ ಪ್ಯಾನ್ ಕೇಕ್ ಥರ ಹಾಕ್ಕೊಂಡು ಈ ರೀತಿನೂ ಮಾಡ್ಕೋಬೋದು ನೋಡಿರಿ. ತುಂಬ ಈಸಿ ಅದ, ತುಂಬ ಸಿಂಪಲ್ ಅದ್ರಿ. ಅದರ ಟೇಸ್ಟ್ ಅಂತೂ ಅದ್ಭುತ ರೀ. ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಏನು ತುಂಬ ನೆನೆಸೋದು, ರುಬ್ಬೋದು ಟೈಮ್ ಹತ್ತದೇನಿಲ್ಲ. ಬೆಳಗ್ಗೆ ಒಂದು 10 ನಿಮಿಷದಲ್ಲಿ ಗಡಿಬಿಡಿಯಲ್ಲೇನೂ ಮಾಡ್ಕೋಬೋದು ನೀವು ಇದನ್ನು. ನೋಡಿ, ಈ ರೀತಿ ಆದರೂ ಮಾಡ್ಕೊರಿ ನೀವು. ನೋಡಿ, ಇದ್ರ ಜೊತೆ ಚಟ್ನಿನೇ ಬೇಕತ್ತೇನಿಲ್ಲ, ಬರೀ ಸಾಸ್ ಜೊತೆನೂ ನೀವು ಸರ್ವ್ ಮಾಡ್ಬೋದು. ಇಲ್ಲ ನಿಮ್ಗೆ ಚಟ್ನಿ ಇಷ್ಟನಾ, ನೀವು ಕಾಯಿ ಚಟ್ನಿ, ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಅಥವಾ ಶೇಂಗಾ ಚಟ್ನಿ ಜೊತೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನಾನು 2 ರೀತಿ ಮಾಡಿ ತೋರಿಸಿದ್ದೀನಿ. ನಾನು ಇದನ್ನು ಶೇಜ್ವಾನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಸಮೀಪದಿಂದನೂ ತೋರ್ಸಾತೀನಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ, ಮತ್ತು ಎಷ್ಟು ಬೇಗನೆ ಆಗ್ತಾವೆ ನೋಡಿರಿ. ನಿಮಗೆ ಯಾವ ರೀತಿ ಇಷ್ಟ ಆಗ್ತಿಲ್ಲ, ಸಣ್ಣ ಬೇಕಂದ್ರೆ ಈ ರೀತಿ ಮಾಡ್ಕೊರಿ, ದೊಡ್ಡ ಸೈಜದ್ದು ಬೇಕಂದ್ರೆ ಆ ಪ್ಯಾನ್ ಕೇಕ್ ಥರ ದೊಡ್ಡ ಆ ರೀತಿ ಮಾಡ್ಕೊರಿ. ತುಂಬ ಈಸಿನೂ ಐತಿ. ಆಮೇಲೆ ಹಿಟ್ಟು ಹಾಕೋ ಮುಂದೂ ಜಾಸ್ತಿ ಹಾಕಿ ದಪ್ಪ ಮಾಡ್ಕೊಬೇಡ್ರಿ. ಈ ರೀತಿ ನೋಡಿರಿ, ಜಾಸ್ತಿ ಹಿಟ್ಟು ಹಾಕ್ಬೇಡ್ರಿ, ತೆಳುವಾಗಿನೇ ಮಾಡ್ಕೊರಿ. ಬೇಗನೇನೋ ಬೇಯ್ದು ಬಿಡ್ತದೆ ನೋಡಿರಿ. ರವೆ ಮತ್ತು ಕಡಲೆಬೇಳೆ ಹಿಟ್ಟಿನ ಪ್ಯಾನ್ ಕೇಕ್ ಅಂತಲೂ ಕರಿಬೋದು ನೀವು ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋನ ಹೈಪ್ ಮಾಡಿರಿ.